ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, ನಾಳೆನೇ ನಿಮ್ಮ ಅಕೌಂಟ್ಗಳಿಗೆ ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ಮತ್ತು 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಓಕೆ, ಆದರೆ ಇದು ಯಾವ ತಿಂಗಳ ಹಣ, ಜೊತೆಗೆ ಈಗಾಗಲೇ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳು ಯಾವುವು, ಯಾವಾಗ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ತಾರಂತೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು, ಜೊತೆಗೆ CM ಸಿದ್ದರಾಮಯ್ಯನವರು ಈಗಾಗಲೇ ಬಜೆಟ್ ಮಂಡನೆಯಲ್ಲಂತೂ 28,608 ಕೋಟಿಯಷ್ಟು ದುಡ್ಡನ್ನು ನಿಮಗೋಸ್ಕರ ಮೀಸಲಿಟ್ಟಿದ್ದಾರೆ. ಅದರೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಮುಖ್ಯವಾಗಿ ಈ 11 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30 ಮತ್ತು 31ನೇ ಕಂತಿನ ಹಣವನ್ನು ಬಿಡುಗಡೆ ಆಗ್ತಾ ಇದ್ದು ಸುಮಾರು 4,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ. ಹೌದು, ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ರಿಲೀಸ್ ಆಗ್ತಾ ಇದೆ ಅಂತೆ. ಹಾಗಾದರೆ ಆ ಜಿಲ್ಲೆಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಕಂತುಗಳು ಬಿಡುಗಡೆ ಆಗ್ತಾ ಇದೆ ಅಂದರೆ 30 ಮತ್ತು 31ನೇ ಕಂತು ಓಕೆ, ಆದರೆ ಅದು ಯಾವ ತಿಂಗಳ ಹಣ ಅದನ್ನು ನಾವು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಜನವರಿ ತಿಂಗಳ ಹಣ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ ಅಂದರೆ 28ನೇ ಕಂತಿನ ಹಣ. ಇದು ನಿಮಗೆ ಜ್ಞಾಪಕ ಇರಬೇಕು, ಇಲ್ಲಾಂದರೆ ಸರ್ಕಾರ ಮಧ್ಯದಲ್ಲಿ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ಈಗಾಗಲೇ 2 ಕಂತುಗಳನ್ನು 28 ಕಂತುಗಳು ಜಮಾ ಆಗಿದ್ದಾವೆ. ಅದರಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸ್ಬಿಟ್ಟಿದೆ ಆಲ್ರೆಡಿ. ಅದನ್ನು ಒಪ್ಕೊಂಡಿದೆ ಕೂಡ. ಮುಂದಿನ ದಿನಗಳಲ್ಲಿ ಸರಿ ಕೂಡ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದರ ಬಗ್ಗೆ BJP ನಾಯಕರಿಗೆ ಗೊತ್ತಿತ್ತು. ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು, ಆಕ್ರೋಶಗಳನ್ನು ವ್ಯಕ್ತಪಡಿಸಿದ ತಕ್ಷಣ ಅದರೆಲ್ಲ ಮಾಹಿತಿ ಹೊರಬೀಳುತ್ತೆ. ಅದರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ, ರಿಪೀಟ್ ಏನು ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, 2 ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ, ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಈಗ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ. ಅದು ಈಗಾಗಲೇ ಸುಮಾರು 30ರಿಂದ 35 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ. ಇನ್ನು ಹಲವಾರು ಜಿಲ್ಲೆಗಳಿಗೆ ಮತ್ತು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರೋದಿದೆ. ಹಾಗಾದ್ರೆ ಈ 30 ಅಂದ್ರೆ ಮಾರ್ಚ್ ತಿಂಗಳ ಹಣ, ಇದು ನಿಮಗೆ ಜ್ಞಾಪಕವಿರಲಿ. ಇನ್ನು 31 ಅಂದ್ರೆ ಏಪ್ರಿಲ್ ತಿಂಗಳ ಹಣ. ಸೊ ಈ 2 ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಮೇ ತಿಂಗಳದು ಕೂಡ ಕೇಳಬಹುದಾ ಅಂತ ಪ್ರಶ್ನೆ ಉಂಟಾಗಬಹುದು ನಿಮ್ಮಲ್ಲಿ. ಮೇ ತಿಂಗಳದು ಕೇಳಲಿಕ್ಕಾಗೋದಿಲ್ಲ. ಜೂನ್ನಲ್ಲಿ ಮೇ ತಿಂಗಳದು ಕೇಳಬಹುದು, ಜುಲೈನಲ್ಲಿ ಜೂನ್ ತಿಂಗಳದು ಕೇಳಬಹುದು. ಹೀಗೆ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಕೇಳಬೇಕಾಗತ್ತೆ. ಅಂದರೆ ಸರ್ಕಾರಿ ನೌಕರಸ್ಥರ ವೇತನ ಜಮಾ ಆಗುವ ಹಾಗೆ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತಿರ್ತಾರೆ. ಅಂದರೆ ಈಗ ಜನವರಿ ತಿಂಗಳಲ್ಲಿ ನಾವು ದುಡಿಮೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಫೆಬ್ರವರಿನಲ್ಲಿ ವೇತನ ಸಿಗತ್ತೆ. ಫೆಬ್ರವರಿನಲ್ಲಿ ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ ವೇತನ ಸಿಗತ್ತೆ. ಹೀಗೆ 1 ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ವೇತನವನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ. ಸೊ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಪ್ರೊಸೆಸರ್ ಕೂಡ ಹೀಗೆ ಇದೆ. ಅಂದರೆ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತಕ್ಕಂಥದ್ದು. ಸೊ ಹಾಗಾದರೆ ಈಗ ಸದ್ಯಕ್ಕೆ 4,000 ಆದರೂ ಬಿಡುಗಡೆ ಆಗ್ತಾ ಇದೆ. ಅಂದರೆ ಈಗಾಗಲೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ, ಫೆಬ್ರವರಿ 29ನೇ ಕಂತಿನ ಹಣವೂ ಕೂಡ ಇನ್ನೂ ಹಲವಾರು ಫಲಾನುಭವಿಗಳಿಗೆ ಬರೋದಿದೆ, ಬರ್ತಾ ಇದೆಯೂ ಕೂಡ. ಅದು ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನೂ ಲಕ್ಷಾಂತರ ಫಲಾನುಭವಿಗಳಿಗೆ ಬರಬೇಕಾಗಿದೆ. ಈಗ ಸದ್ಯಕ್ಕೆ 30ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗ್ತಾ ಇದ್ದು, ಅಂದರೆ ಮಾರ್ಚ್ ತಿಂಗಳ ಹಣ ಸುಮಾರು 11 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಅದನ್ನು ಜಿಲ್ಲೆಗಳನ್ನು ನಾನು ನಿಮಗೆ ಮೊದಲು ತಿಳಿಸ್ತೀನಿ, ತದನಂತರ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಈಗ ಈ 11 ಜಿಲ್ಲೆಗಳು ಅಂದರೆ ಈಗ ಮುಖ್ಯವಾಗಿ ಈಗ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂತ ಅಂದ್ಕೊಳ್ಳಿ, ಅದು ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬರುವಂಥದ್ದು. ಯಾಕೆ ಅಂತ ಕೇಳೋದಾದರೆ, ಈ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೀನಿ ಕೇಳಿ. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ, ಈಗ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಟಿಸನ್ನು ಹೊರಡಿಸಬೇಕಾಗತ್ತೆ. ಆ ನೋಟಿಸನ್ನು ಮೇರೆಗೆ ಹಣಕಾಸು ಇಲಾಖೆ ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ, ಇಂತಿಷ್ಟು ಫಂಡನ್ನು ಬಿಡುಗಡೆ ಮಾಡ್ತಾರೆ. ಆ ದುಡ್ಡನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸ್ತಾರಂತೆ. ಆ ತಾಲೂಕು ಗ್ರಾಮ ಪಂಚಾಯಿತಿಗಳು ಎಲ್ಲಿವೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇವೆ. ಆ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಅದರದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಲಾಗತ್ತೆ. ಆ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡ ತಕ್ಷಣ ಮತ್ತೆ ರಿಟರ್ನು
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಅಲ್ಲಿ ಉಳಿದಿರತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಏನಾಗುತ್ತೆ, DBT ಟ್ರೆಸರಿಗೆ ಪುಷ್ ಆಗುತ್ತೆ. DBT ಟ್ರೆಸರಿಗೆ ಯಾವಾಗ ಪುಷ್ ಆಗುತ್ತೆ, ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ದಿಢೀರನೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭವಾಗ್ತವೆ. ಸೊ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಾವಲ್ಲ, ಹೀಗಾಗಿ ಅಲ್ಲಿಯೇ ಮೊದಲು ಟ್ರಯಲ್ ಮಾಡಲಾಗುತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಆ ಟ್ರಯಲ್ನಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅಥವಾ ಯಾವುದಾದ್ರೂ ದೋಷ ಆಗುತ್ತಾ ಅಂತ ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದನ್ನು ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇರುವುದಿಲ್ಲ. ಸೊ ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೀಗಾಗಿ ಇನ್ನು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ದಾವಣಗೆರೆ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಅದೇ ರೀತಿಯಾಗಿ ಚಾಮರಾಜನಗರಕ್ಕೆ ಬರುತ್ತಿದೆ, ಕೋಲಾರಕ್ಕೆ ಬರುತ್ತಿದೆ, ಹಾಸನಕ್ಕೆ, ಕೊಡಗಕ್ಕೆ, ಇನ್ನು ಹಲವಾರು ಜಿಲ್ಲೆಗಳಿಗೆ, ಬೆಳಗಾವಿ, ವಿಜಯನಗರ ಸೇರಿದಂತೆ ಇನ್ನು ಸಾಕಷ್ಟು ಜಿಲ್ಲೆಗಳಿಗೆ ಈ ದುಡ್ಡನ್ನು ಕಳುಹಿಸಲಿದ್ದಾರಂತೆ. ಇದರದೇ ಆದಂತಹ ಎಲ್ಲ ಪ್ರೊಸೆಸರ್ ಇರುತ್ತೆ. ಹಾಗಾಗಿ ನಾನು ನಿಮಗೆ ಪ್ರೊಸೆಸರ್ ಬಗ್ಗೆನೂ ಕೂಡ ಹೇಳಿದ್ದೀನಿ ಮತ್ತು ಈ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅದನ್ನು ಕೂಡ ಹೇಳಿದ್ದೀನಿ. ಜೊತೆಗೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಬರುತ್ತೆ ಮೊದಲನೇ ಹಂತದಲ್ಲಿ ದುಡ್ಡು ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಆದರೆ ಲಕ್ಷಾಂತರ ಮಹಿಳೆಯರದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಈ ಗೃಹಲಕ್ಷ್ಮಿ ದುಡ್ಡನ್ನು ಅಷ್ಟೇ ಅಲ್ಲದೆ ಈಗ ಸಾಕಷ್ಟು ಫಲಾನುಭವಿಗಳು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ತಾರೆ. ಅವರು ಹಳ್ಳಿಯಲ್ಲಿರ್ತಾರೆ. ಹೀಗಾಗಿ ಗಂಡಂದಿರು ಹೆಚ್ಚಾಗಿ ದುಡ್ಡಿನ ವಹಿವಾಟುಗಳು ಮತ್ತು ವ್ಯವಹಾರಗಳನ್ನು ಮಾಡ್ತಿರ್ತಾರೆ. ಇವರ ಅಕೌಂಟ್ಗಳನ್ನು ಓಪನ್ ಮಾಡಿರ್ತಾರೆ ಮುಖ್ಯಸ್ಥೆಯರು. ಈ ಗೃಹಲಕ್ಷ್ಮಿ ಯೋಜನೆಗೆ ಏನೋ ಲಿಂಕ್ ಮಾಡಿಸಿರ್ತಾರೆ. ಆದರೆ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರೋದಿಲ್ಲ. ಕೇವಲ ಅಕೌಂಟ್ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಬೇಕು. ಅದರಲ್ಲಿ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ನಡೀತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇರ್ಲಿಕ್ಕೆ ಸಾಧ್ಯ. ಆ ಅಕೌಂಟ್ ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ದುಡ್ಡು ಬರ್ಲಿಕ್ಕೆ ಸಾಧ್ಯ. ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನೀವು ಆ್ಯಕ್ಟಿವು ಅಂದರೆ ಈಗ ದುಡ್ಡನ್ನು ಹಾಕೋದು ತೆಗೆಯೋದು ನಿಮ್ಮ ಹತ್ರ ಮೊಬೈಲ್ ಇದ್ರೂ ಸಹಿತ ನಡೆಯುತ್ತೆ. ಫೋನ್ಪೇ ಅಥವಾ ಗೂಗಲ್ ಪೇ, ಪೇಟಿಎಮ್ ಮುಖಾಂತರ ಯೂಸ್ ಮಾಡ್ತಾ ಇದ್ರೂ ನಡೆಯುತ್ತೆ. ಸಿಟಿಯಲ್ಲಿರ್ತವರು ಹೆಚ್ಚು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಿಕೊಂಡು ವಹಿವಾಟು ಮಾಡ್ತಿರ್ತಾರೆ. ಆದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಕೂಡ ಇರೋದಿಲ್ಲ. ಸೊ ಸಿಟಿಗೆ ಬಂದು ಬ್ಯಾಂಕ್ಗಳಿಗೆ ಬಂದು ವಹಿವಾಟು ಕೂಡ ಮಾಡ್ತಿರೋದಿಲ್ಲ. ಹೀಗಾಗಿ ಅಕೌಂಟ್ಗಳನ್ನು ಆ್ಯಕ್ಟಿವ್ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಸರ್ಕಾರ ಈಗ ಒಂದು ಮಹಿಳೆಯರಿಗೆ ಹೊಡೆತ ಬೀಳ್ತಾ ಇದೆ. ಅಕೌಂಟನ್ನು ಚಾಲ್ತಿ ಇಟ್ಟರೆ ಮಾತ್ರ ನಾವು ದುಡ್ಡನ್ನು ಹಾಕ್ಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಇದು ನಿಜ ಕೂಡ ಹೌದು. ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದ್ದರೆ ಮಾತ್ರ ದುಡ್ಡು ಹೋಗುತ್ತೆ, ಇಲ್ಲಾಂದರೆ ರಿಟರ್ನ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದುಬಿಡುತ್ತೆ. ಸೊ ಅದನ್ನು ನೀವು ಬ್ಯಾಂಕಿಗೆ ಹೋಗಿ ಓಪನ್ ಮಾಡ್ಕೊಳ್ಬೇಕು. ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ಅದು ಓಪನ್ ಆಗುತ್ತೆ. ತದನಂತರ ನೀವು ಎಂದಿನಂತೆ ಅಕೌಂಟ್ಗೆ ದುಡ್ಡನ್ನು ಪಡ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂದರೆ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ದುಡ್ಡು ಯಾವುದೇ ರೀತಿ ಅಕೌಂಟ್ಗೆ ಹೋಗೋದಿಲ್ಲ. ಸೊ ಇದನ್ನು ಮೊದಲು ಹೋಗಿ ಬ್ಯಾಂಕಿಗೆ ಚೆಕ್ ಮಾಡಿ. ಇನ್ನೂ ಸಾಕಷ್ಟು ದುಡ್ಡು ಬರೋದಿದೆ, ಎಲ್ಲ ಕಂತುಗಳು ಜಮಾ ಆಗ್ತಾ ಇದ್ದಾವೆ, ಕಳ್ಕೊಳ್ಬೇಡಿ ಅಂತ ನಮ್ಮ ವಿನಂತಿ ಅಷ್ಟೇ. ಸೊ ವಿಡಿಯೋ ನೋಡೋದಕ್ಕಂತೂ ಧನ್ಯವಾದ. ಆದಷ್ಟು ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.